ಜೀವನದ ರಣರಂಗದಲ್ಲಿ ಸೋತು ನಿಂತಿರುವಾಗ ನಮಗೆ ಮಾರ್ಗದರ್ಶನ ನೀಡುವ ಏಕೈಕ ಜ್ಯೋತಿ ಎಂದರೆ ಅದು ಶ್ರೀಕೃಷ್ಣರ ಗೀತಸಾರ. ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಇಂದು ಅತ್ಯಂತ ಪವಿತ್ರವಾದ, ನಿಮ್ಮ ಜೀವನವನ್ನು ಬದಲಿಸಬಲ್ಲ ಭಗವದ್ಗೀತೆಯ 18 ಅಧ್ಯಾಯಗಳ ಸಾರಾಂಶವನ್ನು ತಿಳಿಯಲಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳು ಇಂದಿನ ತಲೆಮಾರಿನ ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ನಾವು ನೋಡಲಿದ್ದೇವೆ. ನೀವು ಯಾರೇ ಆಗಿರಲಿ, ನಿಮ್ಮ ಸಮಸ್ಯೆ ಏನೇ ಆಗಿರಲಿ, ಸಂಬಂಧಗಳ ಗೊಂದಲಗಳಿಗೆ ಅಥವಾ ವೃತ್ತಿ ಜೀವನದ ಸವಾಲುಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಇಲ್ಲಿ ವಿವರಿಸಲಾಗಿದೆ. ನಾವು ಇಲ್ಲಿ ಸಂಪೂರ್ಣ 18 ಅಧ್ಯಾಯಗಳನ್ನು ಸೇರಿಸಿದ್ದೇವೆ ಮತ್ತು ಪ್ರತಿ ಅಧ್ಯಾಯದ ಆರಂಭದ ಮೊದಲು ನೀವು ಅದರಿಂದ ಏನನ್ನು ಕಲಿಯಬಹುದು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ನಂತರ ಈ ಅಧ್ಯಾಯವನ್ನು ನಿಮಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ವಿವರಿಸಲಾಗುವುದು ಮತ್ತು ಅದರ ನಂತರ ಅದರಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಒಳ್ಳೆಯ ಫಲಿತಾಂಶಗಳ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಕೇವಲ ದೇವರನ್ನು ಹೇಗೆ ಪೂಜಿಸಬೇಕು ಎಂದು ಬರೆಯಲಾಗಿದೆ ಎಂದು ನೀವು ಭಾವಿಸಿದರೆ ಅದು ತಪ್ಪು. ಏಕೆಂದರೆ ಭಗವದ್ಗೀತೆ ಕೇವಲ ಒಂದು ಪುಸ್ತಕ ಅಥವಾ ಧಾರ್ಮಿಕ ಗ್ರಂಥವಲ್ಲ, ಬದಲಾಗಿ ಇದು ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಗೆ ಉಪಯುಕ್ತವಾದ ಜ್ಞಾನವನ್ನು ಒಳಗೊಂಡಿದೆ. ಈ ಜಗತ್ತಿನಲ್ಲಿ ಕನಸುಗಳನ್ನು ಹೇಗೆ ನನಸು ಮಾಡಿಕೊಳ್ಳಬಹುದು, ನಮ್ಮ ವ್ಯಕ್ತಿತ್ವವು ಹೇಗೆ ರೂಪಾಂತರಗೊಳ್ಳುತ್ತದೆ, ಧನಾತ್ಮಕ ಶಕ್ತಿಯನ್ನು ಹೇಗೆ ಸೃಷ್ಟಿಸಬಹುದು ಮತ್ತು ಸುಖ ಎಂದರೆ ಏನು ಎಂಬ ಅರಿವನ್ನು ಈ ಗೀತೆ ನಮಗೆ ನೀಡುತ್ತದೆ. ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಹೇಗೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೇಗೆ, ಭಾವನಾತ್ಮಕವಾಗಿ ಸ್ಥಿರವಾಗಿರುವುದು ಹೇಗೆ, ಇನ್ನು ಅನೇಕ ವಿಷಯಗಳನ್ನು ಇದು ನಮಗೆ ಕಲಿಸುತ್ತದೆ. ಜೀವನದ ಈ ಪ್ರಯಾಣದಲ್ಲಿ ನಾವೆಲ್ಲರೂ ನಮ್ಮ ಕನಸುಗಳನ್ನು ಬೆನ್ನಟ್ಟುತ್ತೇವೆ. ಪ್ರತಿಯೊಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ವೇಗವಾಗಿ ಮುನ್ನಡೆಯಲು ಬಯಸುತ್ತಾರೆ ಮತ್ತು ಶ್ರೀಮಂತರಾಗುವ ಕನಸು ಕಾಣುತ್ತಾರೆ. ಜೀವನದ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ. ಈ ಗೀತೆ ನಮಗೆ ಜೀವನ ನಡೆಸುವ ಸರಿಯಾದ ಮಾರ್ಗವನ್ನು ತಿಳಿಸುತ್ತದೆ. ನಾವು ಸತ್ತ ನಂತರ ನಮಗೆ ಏನಾಗುತ್ತದೆ, ವಿಶ್ವವು ಹೇಗೆ ಸೃಷ್ಟಿಯಾಯಿತು ಮತ್ತು ದೇವರು ಅಸ್ತಿತ್ವದ ಬಗ್ಗೆಯೂ ಇದು ನಮಗೆ ತಿಳಿಸುತ್ತದೆ. ನಮ್ಮ ಈ ಜನ್ಮ ಮತ್ತು ಮರುಜನ್ಮದ ಬಗ್ಗೆ ಇರುವ ಎಲ್ಲ ಕುತೂಹಲಗಳಿಗೆ ಇಲ್ಲಿ ಉತ್ತರವಿದೆ. ಸ್ನೇಹಿತರೆ, ನಾವು ಗಮನಿಸಬೇಕಾದ ಒಂದು ವಿಷಯವಿದೆ. ನಾವು ಪ್ರೇರಣಾತ್ಮಕ ವಿಡಿಯೋಗಳನ್ನು ನೋಡಿದಾಗ ನಮ್ಮ ಉತ್ಸಾಹವು ಹೆಚ್ಚಾಗುತ್ತದೆ, ಆದರೆ ಕೆಲಸದಲ್ಲಿ ತೊಡಗಿಸಿಕೊಂಡ ತಕ್ಷಣ ಆ ಉತ್ಸಾಹವು ಮಾಯವಾಗುತ್ತದೆ. ಒಬ್ಬಂಟಿಯಾಗಿ ಕೆಲಸ ಮಾಡುವಾಗ ಪ್ರೇರಣೆಯ ಕೊರತೆಯನ್ನು ಅನುಭವಿಸುತ್ತೇವೆ. ಆದ್ದರಿಂದ ಈ ವಿಡಿಯೋ ಸ್ವಲ್ಪ ದೀರ್ಘವಾಗಿರಬಹುದು, ಆದರೆ ಇದರಲ್ಲಿ ನೀಡಲಾದ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡರೆ ನಮಗೆ ಬೇರೆ ಯಾವುದೇ ಪ್ರೇರಣಾತ್ಮಕ ವಿಡಿಯೋಗಳ ಅಗತ್ಯವಿರುವುದಿಲ್ಲ. ಅಪೂರ್ಣ ಜ್ಞಾನವು ಜ್ಞಾನವಿಲ್ಲದಿರುವುದಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಎಂದು ಶ್ರೀಕೃಷ್ಣರು ಹೇಳಿದ್ದಾರೆ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ಆಲಿಸಿ. ಕುರುಕ್ಷೇತ್ರದ ರಣರಂಗದಲ್ಲಿ ಶ್ರೀಕೃಷ್ಣರು ನೀಡಿದ ಜ್ಞಾನವು ಇಂದಿನ 21ನೇ ಶತಮಾನದ ಜೀವನ ಶೈಲಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಸ್ವಾಮಿ ವಿವೇಕಾನಂದರು ಮತ್ತು ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳ ಈ ಜ್ಞಾನದಿಂದ ತಮ್ಮ ಜೀವನವನ್ನು ಬದಲಿಸಿಕೊಂಡಿದ್ದಾರೆ. ಗೀತೆಯ ಜ್ಞಾನವು ಸೋತು ಶರಣಾಗಿದ್ದ ಅರ್ಜುನನನ್ನು ಅತ್ಯುತ್ತಮ ವಿಜೇತನನ್ನಾಗಿ ಮಾಡಿತು. ನಿಮ್ಮ ಜೀವನದ ಸಮಸ್ಯೆಗಳ ಮುಂದೆ ನೀವು ಅರ್ಜುನನಂತೆ ನಿಂತಿದ್ದರೆ ನಿಮಗೂ ಗೀತೆಯ ಜ್ಞಾನದ ಅಗತ್ಯವಿದೆ. ಮೊದಲನೆಯ ಅಧ್ಯಾಯ, ಅರ್ಜುನ ವಿಷಾದ ಯೋಗ, ಅಂದರೆ ಅರ್ಜುನನ ಮಾನಸಿಕ ಗೊಂದಲ. ಈ ಅಧ್ಯಾಯದಿಂದ ನಮ್ಮಲ್ಲಿ ಅಪಾರ ಜ್ಞಾನ ಮತ್ತು ಸಾಮರ್ಥ್ಯವಿದ್ದರೂ ಸಹ ನಮ್ಮನ್ನು ಮುಂದೆ ಸಾಗದಂತೆ ತಡೆಯುವ ವಿಷಯಗಳು ಯಾವುವು ಎಂಬುದು ನಾವು ಕಲಿಯುತ್ತೇವೆ. ಕುರುಕ್ಷೇತ್ರದ ಮೈದಾನದಲ್ಲಿ ಕೌರವರ ಸೈನ್ಯದಲ್ಲಿ ಭೀಷ್ಮ ಪಿತಾಮಹರು ಮತ್ತು ದ್ರೋಣಾಚಾರ್ಯರಂಥ ಮಹಾನ್ ವೀರರು ನಿಂತಿದ್ದರು. ಪಾಂಡವರ ಪರವಾಗಿ ಅರ್ಜುನ, ಭೀಮ ಮತ್ತು ಕೃಷ್ಣರಿದ್ದರು. ಅರ್ಜುನನು ತನ್ನ ಎದುರಾಳಿಗಳನ್ನು ನೋಡಿದಾಗ ಅವರೆಲ್ಲರನ್ನ ನನ್ನ ಸಂಬಂಧಿಕರೇ ಆಗಿರುವುದನ್ನು ಕಂಡು ದುಃಖಿತನಾಗುತ್ತಾನೆ. ಅಟ್ಯಾಚ್ಮೆಂಟ್ ಅಥವಾ ಮೋಹವು ಹೇಗೆ ನಮ್ಮನ್ನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಂತೆ ತಡೆಯುತ್ತದೆ ಎಂಬುದು ಇಲ್ಲಿ ತಿಳಿಯುತ್ತದೆ. ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗ ನಾವು ನಮ್ಮ ಮೋಹವನ್ನು ದೂರವಿಡಬೇಕು. ಎರಡನೆಯ ಅಧ್ಯಾಯ, ಸಾಂಖ್ಯಯೋಗ. ಇದರಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಬಗ್ಗೆ ತಿಳಿಸುತ್ತಾನೆ
ಮನುಷ್ಯನು ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದಾನೆ ಮತ್ತು ಅಂತಿಮವಾಗಿ ಅದರಲ್ಲಿಯೇ ಲೀನವಾಗುತ್ತಾನೆ. ಆತ್ಮವು ಅಮರವಾದುದು, ಅದನ್ನು ಶಸ್ತ್ರಗಳು ಕತ್ತರಿಸಲಾರವು, ಬೆಂಕಿ ಸುಡಲಾರದು. ಹಳೆಯ ಬಟ್ಟೆಯನ್ನು ಬದಲಿಸಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸೇರುತ್ತದೆ. ಕೋಪಕ್ಕೆ ಮೂಲ ಕಾರಣ ಆಸೆಗಳು ಎಂಬ ಸತ್ಯವನ್ನ ಕೃಷ್ಣ ಇಲ್ಲಿ ವಿವರಿಸುತ್ತಾರೆ. ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವ ವ್ಯಕ್ತಿಯು ಸ್ಥಿತಪ್ರಜ್ಞನಾಗುತ್ತಾನೆ. 3ನೆಯ ಅಧ್ಯಾಯ ಕರ್ಮಯೋಗ. ಇಲ್ಲಿ ಕೃಷ್ಣರು ಕರ್ಮ ಮತ್ತು ಜ್ಞಾನದ ಬಗ್ಗೆ ತಿಳಿಸುತ್ತಾರೆ. ಮನುಷ್ಯನು ಒಂದು ಕ್ಷಣವೂ ಕೆಲಸ ಮಾಡದೇ ಇರಲು ಸಾಧ್ಯವಿಲ್ಲ. ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದೇ ಶ್ರೇಷ್ಠವಾದುದು. ನೀವು ಮಾಡುವ ಕೆಲಸವನ್ನು ದೇವರಿಗೆ ಅರ್ಪಿಸಿ ಮಾಡಿದರೆ ಅದು ನಿಮಗೆ ಬಂಧನವಾಗುವುದಿಲ್ಲ. ನಮ್ಮ ಮಕ್ಕಳು ಮತ್ತು ಮುಂದಿನ ಪೀಳಿಗೆ ನಮ್ಮನ್ನು ನೋಡಿ ಕಲಿಯುತ್ತದೆ. ಆದ್ದರಿಂದ ನಾವು ಸರಿಯಾದ ಹಾದಿಯಲ್ಲಿ ನಡೆಯಬೇಕು. 4ನೆಯ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ಅಧರ್ಮವನ್ನು ನಾಶ ಮಾಡಲು ನಾನು ಯುಗದಲ್ಲೂ ಅವತರಿಸುತ್ತೇನೆ ಎಂದು ಕೃಷ್ಣ ಇಲ್ಲಿ ಹೇಳುತ್ತಾನೆ. ಗುರುಗಳಿಂದ ಜ್ಞಾನವನ್ನು ಪಡೆಯುವ ಮಹತ್ವ ಮತ್ತು ಆ ಜ್ಞಾನ ಹೇಗೆ ನಮ್ಮ ಅಜ್ಞಾನವನ್ನು ಸುಡುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ನಂಬಿಕೆ ಇರುವವನು ಮಾತ್ರ ಜ್ಞಾನವನ್ನು ಪಡೆಯಲು ಸಾಧ್ಯ. 5ನೆಯ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಕೆಲಸ ಮಾಡುವುದು ಮತ್ತು ಕೆಲಸವನ್ನು ತ್ಯಜಿಸುವುದು, ಈ ಎರಡರ ಗುರಿಯು ಒಂದೇ ಆಗಿದೆ. ನಮ್ಮ ದೇಹವು ಸೋಮಾರಿತನದಿಂದ ನಮ್ಮನ್ನು ಹೇಗೆ ಬಂಧಿಸುತ್ತದೆ ಮತ್ತು ಬುದ್ಧಿವಂತಿಕೆಯಿಂದ ನಾವು ಅದನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದು ಇಲ್ಲಿ ಪ್ರಮುಖ ಪಾಠ. ಕೋಪ ಮತ್ತು ಆಸೆಗಳನ್ನು ತ್ಯಜಿಸಿದವನು ಸುಖಿಯಾಗಿರುತ್ತಾನೆ. 6ನೆಯ ಅಧ್ಯಾಯ ಆತ್ಮ ಸಂಯಮ ಯೋಗ. ಒಬ್ಬ ಯೋಗಿ ಎಂದರೆ ಯಾರು ಮತ್ತು ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಚಂಚಲವಾದ ಮನಸ್ಸನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಹತೋಟಿಗೆ ತರಬಹುದು. ಮನಸ್ಸು ನಮಗೆ ಗೆಳೆಯನೂ ಆಗಬಲ್ಲ, ಶತ್ರುವೂ ಆಗಬಲ್ಲ. ಈ ಜನ್ಮದಲ್ಲಿ ನಾವು ಮಾಡುವ ಕಠಿಣ ಪರಿಶ್ರಮವು ವ್ಯರ್ಥವಾಗುವುದಿಲ್ಲ. ಒಂದು ವೇಳೆ ಗುರಿ ಮುಟ್ಟುವ ಮೊದಲೇ ಮರಣ ಹೊಂದಿದರೂ ಮುಂದಿನ ಜನ್ಮದಲ್ಲಿ ಆ ಜ್ಞಾನದ ಜೊತೆಗೆ ನಾವು ಹುಟ್ಟುತ್ತೇವೆ. 7ನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ದೇವರು ಈ ಜಗತ್ತನ್ನು ಹೇಗೆ ನಿಯಂತ್ರಿಸುತ್ತಾನೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ದೇವರ 8 ರೂಪಗಳು. ಮಾಯೆಯ ಜಾಲವನ್ನು ದಾಟಿದವನು ಮಾತ್ರ ದೇವರನ್ನು ಅರಿಯಬಲ್ಲ. ಭಕ್ತರಲ್ಲಿ 4 ವಿಧಗಳಿವೆ, ಆದರೆ ಜ್ಞಾನಿಯಾದ ಭಕ್ತನು ದೇವರಿಗೆ ಅತ್ಯಂತ ಪ್ರಿಯನು. 8ನೆಯ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ. ಪರಬ್ರಹ್ಮ ಎಂದರೇನು ಮತ್ತು ಮರಣದ ಸಮಯದಲ್ಲಿ ಮನುಷ್ಯನ ಆಲೋಚನೆಗಳು ಹೇಗಿರಬೇಕು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ. ಅಂತ್ಯಕಾಲದಲ್ಲಿ ಯಾವ ಭಾವನೆಯಿಂದ ಮನುಷ್ಯ ದೇಹವನ್ನು ಬಿಡುತ್ತಾನೋ ಅದೇ ಗತಿಯನ್ನು ಪಡೆಯುತ್ತಾನೆ. ಬ್ರಹ್ಮನ ಒಂದು ದಿನವು 1000 ಮಹಾಯುಗಗಳಿಗೆ ಸಮಾನವಾಗಿರುತ್ತದೆ. 9ನೆಯ ಅಧ್ಯಾಯ ರಾಜಗುಹ್ಯ ಯೋಗ. ಇದು ಅತ್ಯಂತ ರಹಸ್ಯವಾದ ಜ್ಞಾನವಾಗಿದೆ. ಕೇವಲ ಈ ಜಗತ್ತನ್ನು ಸೃಷ್ಟಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ ದೇವರು. ಆದರೆ ಯಾರೇ ಆಗಿರಲಿ ಭಕ್ತಿಯಿಂದ ದೇವರಿಗೆ ಒಂದು ಎಲೆ, ಹೂವು ಮತ್ತು ಹಣ್ಣನ್ನು ಅರ್ಪಿಸಿದರೆ ಅದನ್ನು ದೇವರು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ದೇವರಿಗೆ ಎಲ್ಲರೂ ಸಮಾನರು. 10ನೆಯ ಅಧ್ಯಾಯ ವಿಭೂತಿ ಯೋಗ. ದೇವರಲ್ಲಿ ದಿವ್ಯ ರೂಪಗಳ ಬಗ್ಗೆ ವಿವರಿಸಲಾಗಿದೆ. ಸೂರ್ಯ, ಚಂದ್ರ, ಬೆಂಕಿ ಮತ್ತು ಪ್ರತಿಯೊಂದು ಕಣದಲ್ಲೂ ದೇವರು ನೆಲೆಸಿದ್ದಾನೆ. ಈ ಅನಂತ ವಿಶ್ವರೂಪವು ದೇವರ ಒಂದು ಸಣ್ಣ ಅಂಶದಿಂದ ಮಾತ್ರ ನಡೆಯುತ್ತಿದೆ. ನಮಗೆ ಅಗತ್ಯವಿಲ್ಲದ ವಿಷಯಗಳನ್ನು ಸಮಯ ವ್ಯರ್ಥ ಮಾಡದೆ ಕರ್ಮದ ಮೇಲೆ ಗಮನ ಹರಿಸಬೇಕು. 11ನೆಯ ಅಧ್ಯಾಯ ವಿಶ್ವದರ್ಶನ ಯೋಗ. ಅರ್ಜುನನ ವಿನಂತಿಯ ಮೇರೆಗೆ ಶ್ರೀಕೃಷ್ಣರು ತನ್ನ ವಿಶ್ವರೂಪವನ್ನು ತೋರಿಸುತ್ತಾರೆ. 1000 ಸೂರ್ಯರ ಪ್ರಕಾಶದಂತಿರುವ ಆ ರೂಪವನ್ನು ನೋಡಿದ ಅರ್ಜುನನು ಬೆರಗಾಗುತ್ತಾನೆ. ಕಾಲವು ನಾನೇ ಆಗಿದ್ದೇನೆ ಮತ್ತು ಎಲ್ಲವೂ ನನ್ನಲ್ಲೇ ಅಡಗಿದೆ ಎಂದು ಕೃಷ್ಣ ತೋರಿಸಿಕೊಡುತ್ತಾರೆ. ಇದು ಅರ್ಜುನನ ಭಯವನ್ನು ಹೋಗಲಾಡಿಸಿ ಅವನಿಗೆ ಧೈರ್ಯವನ್ನು ತುಂಬುತ್ತದೆ. 12ನೇ ಅಧ್ಯಾಯ ಭಕ್ತಿ ಯೋಗ. ದೇವರಿಗೆ ಅತ್ಯಂತ ಪ್ರಿಯವಾದ ಭಕ್ತನ ಗುಣಗಳು ಇಲ್ಲಿವೆ. ಯಾರು ಸುಖ ದುಃಖಗಳನ್ನು ಸಮಾನವಾಗಿ ಕಾಣುತ್ತಾರೋ
ಟೀಕೆ ಮತ್ತು ಹೊಗಳಿಕೆಗೆ ಕುಗ್ಗುವುದಿಲ್ಲವೋ ಅಂಥವರು ದೇವರಿಗೆ ಪ್ರಿಯರು. ಕಡಿಮೆ ತಿನ್ನುವುದು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು ಒಬ್ಬ ಸಾಧಕನಿಗೆ ಮುಖ್ಯ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ನಮ್ಮ ದೇಹವು ಒಂದು ಕ್ಷೇತ್ರ ಅಥವಾ ಹೊಲದಂತಿದೆ. ನಾವು ಮಾಡುವ ಕೆಲಸಗಳು ಬೀಜಗಳಿಂದ ಕಾಲಕ್ಕೆ ಫಲ ಕೊಡುತ್ತದೆ. ಅವು ನಮ್ಮ ದೇಹಕ್ಕಿಂತ ನಮ್ಮ ಆತ್ಮವು ಹೆಚ್ಚು ನೈಜವಾದುದು. ಅಹಂಕಾರವಿಲ್ಲದೆ ಗುರು ಸೇವೆ ಮಾಡುವುದು ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ನಿಜವಾದ ಜ್ಞಾನ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಸತ್ವಗುಣವು ಜ್ಞಾನ ಮತ್ತು ಶಾಂತಿಯನ್ನು ನೀಡುತ್ತದೆ. ರಜೋಗುಣವು ಆಸೆ ಮತ್ತು ಲೋಭವನ್ನು ಹೆಚ್ಚಿಸುತ್ತದೆ. ತಮೋಗುಣವು ಸೋಮಾರಿ ಮತ್ತು ಅಜ್ಞಾನವನ್ನು ಹೆಚ್ಚಿಸುತ್ತದೆ. ಸತ್ವಗುಣವು ಬೆಳೆಸಿಕೊಳ್ಳುವುದು ಜೀವನದ ಪ್ರಗತಿಗೆ ಅತಿ ಮುಖ್ಯ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಪ್ರಪಂಚವನ್ನು ಒಂದು ಅಶ್ವತ್ಥ ಮರಕ್ಕೆ ಹೋಲಿಸಲಾಗಿದೆ. ಆತ್ಮವು ಅವಿನಾಶಿಯಾದುದು. ನಾವು ಮಾಡುವ ಕರ್ಮಗಳು ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿರುವ ದೇವರನ್ನು ಗುರುತಿಸುವುದೇ ಈ ಅಧ್ಯಾಯದ ಸಾರ. 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ. ದೈವಿಕ ಗುಣಗಳು ಮತ್ತು ಅಸುರ ಗುಣಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ತಿಳಿಸಲಾಗಿದೆ. ದಯೆ ಮತ್ತು ಕ್ಷಮೆ, ಸತ್ಯ, ಅಹಂಕಾರವಿಲ್ಲದಿರುವುದು ದೈವಿಕ ಗುಣಗಳು. ಅಹಂಕಾರ ಮತ್ತು ಕೋಪ, ದ್ವೇಷ ಅಸುರ ಗುಣಗಳು. ದೈವಿಕ ಗುಣಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಮೋಕ್ಷ ಸಾಧ್ಯ. 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ನಂಬಿಕೆ ಅಥವಾ ಶ್ರದ್ಧೆಯ ಮಹತ್ವವನ್ನು ಇಲ್ಲಿ ವಿವರಿಸಲಾಗಿದೆ. ನಾವು ಮಾಡುವ ದಾನ, ತಪಸ್ಸು ಮತ್ತು ಯಜ್ಞಗಳು ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಫಲ ನೀಡುತ್ತವೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸವೇ ನಿಜವಾದ ಯಶಸ್ಸಿಗೆ ದಾರಿ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಇದು ಭಗವದ್ಗೀತೆಯ ಸಾರಾಂಶವಾಗಿದೆ. ತ್ಯಾಗ ಮತ್ತು ಸನ್ಯಾಸದ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ವಿವರಿಸಲಾಗಿದೆ. ಕೆಲಸವನ್ನು ಬಿಡುವುದು ಸನ್ಯಾಸವಲ್ಲ, ಬದಲಾಗಿ ಕೆಲಸದ ಫಲವನ್ನು ತ್ಯಜಿಸುವುದೇ ನಿಜವಾದ ತ್ಯಾಗ. ನಿಮ್ಮ ಧರ್ಮವನ್ನು ಸರಿಯಾಗಿ ಪಾಲಿಸುವುದು ಅತಿ ಮುಖ್ಯ. ಕೊನೆಯಲ್ಲಿ ಕೃಷ್ಣರು ಅರ್ಜುನನಿಗೆ ಹೇಳುತ್ತಾರೆ, ಎಲ್ಲವನ್ನ ನನಗೆ ಅರ್ಪಿಸಿ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಸ್ನೇಹಿತರೆ, ಭಗವದ್ಗೀತೆಯ ಈ 18 ಅಧ್ಯಾಯಗಳ ಸಾರಾಂಶವು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ದಿವ್ಯ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಗೀತಾಸಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಶ್ರೀಕೃಷ್ಣನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಜೈ ಶ್ರೀ ರಾಧೆ ಕೃಷ್ಣ.